ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವಾಗ ಟೈಮ್ ಬಂದ್ಬಿಟ್ಟು 3:45 ಇಲ್ಲಿ ಹೊರಗಡೆ ಈ ತರ ಇದೆ ಅಂದ್ರೆ ಚಳಿ ಯಾಕೆ ಕೇಳ್ತೀರಾ ಬನ್ನಿ. ನಾವು ಇವತ್ತು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ 144 ಕಿಲೋಮೀಟರ್ ಲೇಪಾಕ್ಷಿ. ಕರ್ನಾಟಕದಲ್ಲಿ ಹುಡುಕದಷ್ಟು ನಿಮ್ಗೆ ಮಿಸ್ಟೀರಿಯಸ್ ಪ್ಲೇಸ್ಗಳು ಸಿಗ್ತವೆ. ಅದ್ರಲ್ಲೂ ಕೂಡ ಈ ಲೇಪಾಕ್ಷಿ ಸ್ನೇಹಿತರೆ, ಈ ಲೇಪಾಕ್ಷಿ ಇರೋ ಜಾಗದಲ್ಲಿ ಬರೀ ಹ್ಯಾಂಗಿಂಗ್ ಪಿಲ್ ಹಾಗೆ ದೊಡ್ಡ ನಂದಿ ಸೀತಾಮಾತೆ ಪಾದ ಇಷ್ಟೇ ಅಲ್ಲ, ಇದರಿಂದ ತುಂಬಾನೇ ಕಥೆಗಳು. ಅದನ್ನ ನಾನು ನಿಮ್ಗೆ ಒಂದೊಂದಾಗಿ ಬನ್ನಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋ ವಿಡಿಯೋ. ಇದಕ್ಕೆ ಯಾಕೆ ಲೇಪಾಕ್ಷಿ ಅಂತ ಹೆಸರು ಬಂದಿದೆ ಅಂತ ಒಂದು ಕಥೆನೇ ಇದೆ. ಅದನ್ನ ತ್ರೇತಾಯುಗ ಕಾಲದಲ್ಲಿ ರಾಮ ಸೀತೆ ಲಕ್ಷ್ಮಣ 3 ಜನನು ವನವಾಸದಲ್ಲಿ ಇರ್ತಾರೆ. ರಾವಣ ಸೀತೆನ ಮಾರುವೇಷದಲ್ಲಿ ಬಂದ್ಬಿಟ್ಟು ಅಪಹರಣ ಮಾಡಿ ಆ ಟೈಮಲ್ಲಿ ಪಕ್ಷಿರಾಜ ಆದ ಜಟಾಯು ರಾವಣನ ಜೊತೆ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ರಾವಣ ಜಟಾಯುಗೆ ರೆಕ್ಕೆಗಳನ್ನ ಕತ್ತರಿಸ್ತಾರೆ. ಜಟಾಯು ಅವಾಗ ನೆಲದ ಮೇಲೆ ಬಿದ್ಬಿಟ್ಟು ಲೇಪಾಕ್ಷಿ ಅಂತ ಹೆಸರು ಹೇಗೆ ಅಂತ, ಯಾವಾಗ ಶ್ರೀರಾಮ ಸೀತೆನ ಹುಡುಕ್ತಾ ಜಾಗಕ್ಕೆ ಬರ್ತಾನೆ ಅವಾಗ ಈ ಸಾಯುವ ಸ್ಥಿತಿಯಲ್ಲಿರೋ ಜಟಾಯುನ ಕಣ್ಣೀರಾಗ್ತಾ ಲೇಪಾಕ್ಷಿ ಅಂತ ಉದ್ಗರಿಸ್ತಾರೆ. ಆ ಲೇಪಾಕ್ಷಿ ಅಂತ ಹೇಳಿದ್ರೆ ಅಕ್ಕಿಯೇ ಹೆದ್ದೇಳು ಅಂತ ಕನ್ನಡದಲ್ಲಿ ಅರ್ಥ ಬರುತ್ತೆ. ಆವಾಗಿಂದ ಈ ಜಾಗಕ್ಕೆ ಲೇಪಾಕ್ಷಿ ಅಂತ ಪುರಾಣಗಳಲ್ಲಿ. ಹಾಗೆ ನೀವು ದೇವಸ್ಥಾನದ ಎಂಟ್ರಿ ಹತ್ರ ಬಂದ್ರೆ ನೀವು ಅಲ್ಲೇ ಒಂದು ಪಾರ್ಕಿಂಗ್ ಜಾಗ ಇರುತ್ತೆ. ಪಾರ್ಕಿಂಗಿಗೆ ನೀವು ಎಂಟ್ರಿಗೆ ಯಾವುದೇ ತರ ಫೀಸ್ ಇರಲ್ಲ, ಬಟ್ ಪಾರ್ಕಿಂಗಿಗೆ ಹಾಗೆ ಸ್ವಲ್ಪ ನೀವು ಮುಂದೆ ಬಂದ್ರೆ ನಿಮಗೆ ದೇವಸ್ಥಾನದ ಮುಂಭಾಗದಲ್ಲಿ ಸಿಗುತ್ತೆ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮಗೆ ಡೈರೆಕ್ಟ್ ಎಂಟ್ರಿ ಇಲ್ಲ, ನೀವು ಒಂದು ಪ್ರದಕ್ಷಿಣೆ ಬಂದ್ಬಿಟ್ಟು ನೀವು ಒಳಗಡೆ ಹೋಗ್ಬೇಕು. ಹಾಗೆ ನೀವು ಪ್ರದಕ್ಷಿಣೆ ನಿಮಗೆ ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸ್ನೇಹಿತರೆ, ಈ ದೇವಸ್ಥಾನ ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರ ಅಚ್ಯುತರಾಯನ ಆಡಳಿತದಲ್ಲಿ ವಿರೂಪಣ್ಣ ಮತ್ತೆ ವೀರಣ್ಣ ಅಂತ ಇಬ್ಬರು ಸಹೋದರರು ಸೇರಿ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಇಲ್ಲಿನ ಮುಖ್ಯ ದೇವರು ಬಂದ್ಬಿಟ್ಟು ಶಿವನ ಇನ್ನೊಂದು ರೂಪ ವೀರಭದ್ರ ಸ್ವಾಮಿ. ಸ್ನೇಹಿತರೆ, ನೀವೆಲ್ಲ ದೇವ್ರ ದರ್ಶನ ಮಾಡಿಬಿಟ್ಟು ನೀವು ಸ್ವಲ್ಪ ಹೊರಗಡೆ ಬರ್ತಿದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಹ್ಯಾಂಗಿಂಗ್ ಪಿಲ್ಲರ್ ಸಿಗುತ್ತೆ. ಯಾವುದೇ ಸಪೋರ್ಟ್ ಇಲ್ಲದೆ ಈ ಕಂಬನ ನಿರ್ಮಾಣ ಮಾಡಿ. ಆದರೆ ಯಾವಾಗ ಬ್ರಿಟಿಷರ ಆಡಳಿತದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ರ ಇಂಜಿನಿಯರಿಂಗ್ ರಹಸ್ಯ ತಿಳಿಯೋದಕ್ಕೆ ಆರೆಕೋಲಿಂದ ಸ್ವಲ್ಪ ಜರುಗಿಸೋದಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಇಡೀ ದೇವಸ್ಥಾನದ ಚಾವಣಿನೇ ಅಳ್ಳೋದಕ್ಕೆ ಅದರಿಂದ ಭಯ ಪಟ್ಕೊಂಡು ಅದನ್ನ ಮತ್ತೆ ಹಾಗೆ ಬಿಟ್ಟು ಹೊರಟೋಗ್ತಾನೆ. ಅದಕ್ಕೋಸ್ಕರನೇ ಈ ಕಂಬ ಸ್ವಲ್ಪ ಬೆಂಡ್ ಆಗಿರೋ ತರ. ಆಮೇಲೆ ನೀವು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಿಮಗೆ ದೊಡ್ಡದು ನಾಗಲಿಂಗ ಅಂತ ಕಾಣುತ್ತೆ. ಇದು ಆಕ್ಚುಲಿ ಇದ್ರದ್ದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇದು ಒಂದೇ ಒಂದು ಕಲ್ಲಲ್ಲಿ ಕೆತ್ತಿದ್ರೆ 7 ಸರ್ಪ ನಾಗಲಿಂಗನ ಮೇಲೆ ಎಡೆ ಇಟ್ಕೊಂಡು ನಿಂತಿರೋ ತರ ಒಂದು ರಚನೆ ಮಾಡಿದ್ದಾರೆ. ಹಾಗೆ ನೀವು ಮುಂದೆ ಬರ್ತಿದ್ದಂಗೆ ಅಲ್ಲಿ ನಿಮ್ದೊಂದು ಗಣೇಶನ ವಿಗ್ರಹ ಸಿಗುತ್ತೆ. ಇದು ಕೂಡ ಒಂದು ಬಂಡೆ ಕಲ್ಲಲ್ಲಿ ಕೆತ್ತಿರೋಂಥ ಪ್ರತಿಮೆ. ಆಗಿನ ಕಾಲದ ಆರ್ಕಿಟೆಕ್ಚರ್ ನೋಡಿದ್ರೆ ಈಗಿನ ಕಾಲದಲ್ಲಿ ಏನೂ ಇಲ್ಲ. ಪ್ರತಿ ಒಂದು ಕಲ್ಲಲ್ಲೂ ಕೂಡ ನಿಮಗೆ ಒಂದೊಂದು ಡಿಫ್ರೆಂಟ್ ಕೆತ್ತನೆ ಮಾಡ್ತೀವಿ. ಹಿರಿಯರು ಹೇಳೋ ತರ ಪ್ರತಿ ಒಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ ಅಂತ ಹೇಳ್ತಾರಲ್ಲ, ಒಂದೊಂದು ಕಲ್ಲಲ್ಲೂ ಕೂಡ ಒಂದೊಂದು ಶಿಲ್ಪಕಲೆಗಳನ್ನ ನೀವು ನೋಡ್ಬೋದು. ಹಾಗೆ ನೀವು ದೇವಸ್ಥಾನನ ಸುತ್ತಕೊಂಡು ಇನ್ನೊಂದು ಕಡೆ ಬಂದ್ರೆ ಸೀತಾಮಾತೆಯ ಪಾದದ ಗುರುತು ನೀವು ನೋಡ್ಬೋದು. ಆ ಪಾದದ ಗುರುತಿನಲ್ಲಿ ನೀರು ಇವಾಗಲೂ ಕೂಡ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತು. ಆಮೇಲೆ ಸ್ನೇಹಿತರೆ, ನೀವು ಇನ್ನೊಂದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಿಮಗೆ ಒಂದು ಮಂಟಪ ಸಿಗುತ್ತೆ. ಇದು ಮಂಟಪ ಪೂರ್ತಿ ಆಗಿರೋ ಮಂಟಪ, ಅರ್ಧದಲ್ಲೇ ನಿಂತೋಗಿದೆ. ಈ ಅರ್ಧಕ್ಕೆ ಯಾಕೆ ನಿಂತಿದೆ ಅನ್ನೋದಕ್ಕೂ ಒಂದು ಕತೆ ಇದೆ ಸ್ನೇಹಿತರೆ. ಅದು ಕತೆ ಏನು ಅಂತ ನಿಮಗೆ ಯಾವಾಗ ವಿರೂಪಣ್ಣ ಮತ್ತೆ ವೀರಣ್ಣ ಅಂತ ಸಹೋದರರು ದೇವಸ್ಥಾನ ನಿರ್ಮಾಣ ಮಾಡ್ತಿದ್ರು, ಆ ದೇವಸ್ಥಾನ ನಿರ್ಮಾಣಕ್ಕೆ ರಾಜನ ಖಜಾನೆಯಿಂದ ಹಣ ಕದ್ದ ಅಂದ್ಬಿಟ್ಟು ಆರೋಪ ಬರುತ್ತೆ ಅವರಿಬ್ಬರ ಮೇಲೆ. ಆಗಿನ ರಾಜ ಆದ ಅಚ್ಯುತರಾಯ ವಿರೂಪಣ್ಣನಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ಸೈನ್ಯ ಆಜ್ಞೆ ಮಾಡ್ತಾನೆ. ಆ ಆಜ್ಞೆ ಮಾಡಿದಾಗ ಇದನ್ನ ಕೇಳಿಸ್ಕೊಂಡಂತ ವಿರೂಪಣ್ಣ ಬೇಜಾರಿಂದ ತಾನೇ ತನ್ನ ಕಣ್ಣುಗಳನ್ನ ಕಿತ್ತುಬಿಟ್ಟು ಗೋಡೆಗೆ ಎಸ್ತ ಅಂತ ಒಂದು ಕತೆ ಇದೆ. ಅವಾಗಿಂದ ಯಾವುದೇ ರಾಜ ಈ ಮಂಟಪನ ಪೂರ್ತಿ ಮಾಡೋದಕ್ಕೆ ಆಗಲ್ಲ. ಗೋಡೆ ಮೇಲೆ ಕಣ್ಣಿನ ಗುರುತು ಕೂಡ ಇದೆ. ಹಾಗೆ ಒಂದು ಸ್ವಲ್ಪ ರಕ್ತದ ಕಲೆಗಳ ಕೂಡ ಆ ಗೋಡೆ ಮೇಲೆ ನೋಡ್ಬೋದು ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ನೋಡೋದಷ್ಟು ನಿಮಗೆ ಒಳ್ಳೊಳ್ಳೆ ಪಿಕ್ಚರ್ ತರ ಕಾಣುತ್ತೆ. ನೀವು ನೋಡ್ತಿದ್ದಂಗೆ ಎಲ್ಲ ಕಡೆನೂ ಒಳ್ಳೊಳ್ಳೆ ನಿಮಗೆ ಲೊಕೇಶನ್ ತರನೇ ಇದೆ ಅಂತ ಹೇಳ್ಬೋದು. ಈ ದೇವಸ್ಥಾನ ಬೆಳಗ್ಗೆ 7 ಗಂಟೆಯಿಂದ 6 ಗಂಟೆವರೆಗೂ ಓಪನ್ ಇರುತ್ತೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೀವು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಅಲ್ಲೊಂದು ನಿಮಗೆ ನಂದಿ ವಿಗ್ರಹ ಸಿಗುತ್ತೆ. ನಂದಿ ವಿಗ್ರಹದ ವಿಶೇಷತೆ ಏನು ಅಂತ ಹೇಳಿದ್ರೆ, ಅದು ಸಿಂಗಲ್ ಗ್ರಾನೈಟ್ ರಾಕಿಂದ ಮಾಡಿರೋದು. 27 ಅಡಿ ಉದ್ದ ಮತ್ತೆ 17 ಅಡಿ. ಇದು ಒಂದೇ ಕಲ್ಲಲ್ಲಿ ಕೆತ್ತಿದೆ ಅನ್ನೋದೇ ಅದು ಮೇನ್ ರಸ್ತೆಯಲ್ಲಿ ಇರೋದ್ರಿಂದ ನೀವು ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ತಗೊಂಡು ಬರ್ಬೋದು. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅಲ್ಲಿ ಹೆಚ್ಚು ಕಮ್ಮಿ ಅಷ್ಟು ದೂರ ಇದ್ರು ನೇರವಾಗಿ ನಾಗಲಿಂಗ ಅಂತ ಇದೆಯಲ್ಲ ಅದ್ರ ಕಡೆಗೆ ಮುಖ ಮಾಡಿರೋದು ಇದು. ಹಾಗೆ ಇದು ನಂದಿದು ಏನು ವಿಶೇಷ ಅಂತ ಹೇಳಿದ್ರೆ, ಆ ಕೊರಳಲ್ಲಿರೋ ಗಂಟೆ ಇರ್ಬೋದು, ಆಮೇಲೆ ಬೆನ್ನಿನ ಮೇಲಿರೋ ಕೆತ್ತನೆ ಇದೆಯಲ್ಲ ಸ್ನೇಹಿತರೆ, ಅದು ಎಷ್ಟು ಡೀಟೇಲಿಂಗ್ ಇದೆ ಅಂತ ಹೇಳಿದ್ರೆ ಅದು ನೋಡೋದಕ್ಕೆ ಸೂಪರ್ ಆಗಿದೆ. ಭಾರತದಲ್ಲೇ ಅತಿ ದೊಡ್ಡ ವಿಗ್ರಹಗಳಲ್ಲಿ ಈ ನಂದಿ ವಿಗ್ರಹ. ಫ್ರೆಂಡ್ಸ್, ಇದನ್ನೆಲ್ಲ ಮುಗಿಸ್ಕೊಂಡು ನೀವು ದೇವಸ್ಥಾನ ಮತ್ತೆ ನಂದಿ ವಿಗ್ರಹನ ಮುಗಿಸ್ಕೊಂಡು ಸ್ವಲ್ಪ ನೀವು ಮುಂದೆ ಬಂದ್ರೆ ಅಲ್ಲೇ ನಿಮಗೆ ಜಟಾಯು ಥೀಮ್ ಪಾರ್ಕ್ ಅಂತ ಒಂದು, ಈ ಪಾರ್ಕ್ ಇಂದು ಹಿಂದಿನ ಕಥೆ ಏನು ಅಂತ ಹೇಳಿದ್ರೆ,
ಯಾವಾಗ ರಾವಣನ ಜೊತೆ ಜಟಾಯು ನೆಲಕ್ಕೆ ಬೀಳ್ತಾನೆ ಅದೇ ಜಾಗ ಅಂತ ಇದು ಪಾರ್ಕ್ ಮಾಡಿದ್ದಾರೆ. ಇದೇ ಒಂದು ಲ್ಯಾಂಡ್ ಮಾರ್ಕ್ ತರ ಈ ಬೆಟ್ಟದ ಮೇಲೆ ಹೋಗಿ ನೀವು ಏನಾದ್ರು ನಿಂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೀವು ಅಲ್ಲಿಂದ ಎಲ್ಲ ಹಳ್ಳಿಗಳನ್ನ ನೀವು ನೋಡ್ಬೋದು. ಒಳ್ಳೆ ವ್ಯೂ ಪಾಯಿಂಟ್ ತರನೇ ಇದೆ. ಜಾಸ್ತಿ ಎತ್ತರ ಇಲ್ಲ, ಬಟ್ ಅಲ್ಲಿಂದ ನೋಡಿದ್ರೆ ನೀವು ಎಲ್ಲ ಕಡೆನೂ ನೀಟಾಗಿ ಕಾಣುತ್ತೆ ಎಲ್ಲ ಹಳ್ಳಿಗಳು. ಬಟ್ ನಮಗೆ ಅಲ್ಲಿ ಜಟಾಯುದು ಸ್ಟ್ಯಾಚ್ಯೂ ತರ ಮಾಡಿರಲ್ಲ, ಬಟ್ ಅಲ್ಲಿಗೆ ಬಿಡ್ಲಿಲ್ಲ ನಮಗೆ. ಬಟ್ ಅಲ್ಲಿಂದ ಸ್ವಲ್ಪ ಕೆಳಗೆ ರಾಮನ ಪಾದ ಅಂತ ಇದೆಯಲ್ಲ, ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ಒಂದು ಪಾದದ ಗುರ್ತಿದೆಯಲ್ಲ, ಅದು ಸೀತಾ ಮಾತೆ ಪಾದದ ಗುರ್ತು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬೆಟ್ಟದ ಮೇಲೆ ಬಂದ್ರೆ ನಿಮ್ಗೆ ಇನ್ನೊಂದು ಪಾದದ ಗುರ್ತು ಸಿಗುತ್ತೆ. ಈ ಪಾದದ ಗುರ್ತು ಏನು ಅಂತ ಹೇಳಿದ್ರೆ ಶ್ರೀರಾಮನ ಪಾದದ ಗುರ್ತು ಅಂತ ಸ್ಥಳೀಯರು ನಂಬುತ್ತಾರೆ. ಹಾಗೆ ನೀವು ರಾಮನ ಪಾದದ ಹತ್ರ ಬರ್ತಿದ್ದಂಗೆ ನಿಮಗೆ ರೈಟ್ ಸೈಡ್ ಅಲ್ಲೇ ಒಂದು ಜಟಾಯು ಬಿದ್ದು ಜಾಗ ಅಂತ ಅದೇ ತರ ಒಂದು ಹದ್ದಿನ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಆ ಸ್ಟ್ಯಾಚ್ಯೂ ನೋಡ್ಬೋದು. ಇಲ್ಲಿ ಮುಂಚೆ ಎಲ್ಲ ಅಲ್ಲಿ ಬಿಡ್ತಿದ್ರಂತೆ, ಈಗೇನೋ ಸೇಫ್ಟಿ ಪರ್ಪಸ್ ಅಂತಾರ. ಈಗ ನೀವೇನಾದ್ರು ಫ್ರೀ ಇದ್ದಾಗ ಭಾನುವಾರದ ಒಂದೇ ಟ್ರಿಪ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನೀವು ನೇಪಾಳ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.